ಬೋರ್ಡ್, ಇವರೇ ಮದರ್ ಆಫ್ ದಿ ಬೋರ್ಡ್. ತಾಯ್ತನ ಅಂತಕ್ಕಂಥದ್ದು ಬಹಳ ದೊಡ್ಡದು. ಹಾಗೆ ಲ್ಯಾಂಡ್ ಲೂಸರ್ಸ್, ಟೀಕೆ ಹೇಳಿ ತೊರೆಕಾಡಿನಲ್ಲಿ ಲ್ಯಾಂಡ್ ಕಳ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಅವ್ರ ಮಕ್ಕಳ ಭವಿಷ್ಯ ಏನಾದ್ರು. ಅದೇ ರೀತಿ ಇಂಜಿನಿಯರ್ಗಳು ಬಡ್ತಿ ಖಾಲಿ ಇದೆ. ನಾನಂತೂ ಡಿ ಕೆ ಶಿವಕುಮಾರ್ ಅವರ ಅದೇ ಕ್ಷೇತ್ರ ನಮ್ಮದು. ಹಾಗಾಗಿ ನಾವು ಅದನ್ನು ಮಾಡಬೇಕು, ತಾವು ಅದಕ್ಕೆ ದಯಮಾಡಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳ್ತಾ, ನೀವೆಲ್ಲ ಜಲಮಂಡಳಿ ನೌಕರರು, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಮನುಷ್ಯರು. ಸಿಂಹ ಕೊಂದಿಲ್ಲ, ಆನೆ ಕೊಂದಿಲ್ಲ, ಹುಲಿ ಕೊಂದಿಲ್ಲ. ಮನುಷ್ಯನನ್ನ ಆಡಗಳಲ್ಲೇ ಕೊಲೆ ಮಾಡ್ತಾನೆ ಅಂದ್ರೆ ಯಾವ ದೇಶ ಅಂದ್ರಿ? ಜಾಸ್ತಿ ಆಗುತ್ತೆ ಹೊರತು ವಾಟ್ ಈಸ್ ದ ಅಲ್ಟಿಮೇಟ್ ರಿಸಲ್ಟ್? ಸ್ವಾಮಿಗಳೇ, ನಮ್ಮ ಜಲಮಂಡಳಿ ಹೋಗಿರ್ತಕ್ಕಂಥ, ನಮ್ಮ ಜಲಮಂಡಳಿ ಕೆಲಸ ಮಾಡ್ತಕ್ಕಂಥ ಡಿ ಗ್ರೂಪ್ ನೌಕರರ ಮಗಳು became a DC, became a justice, became a IFS, became a IRS ಅಂತ ಯಾವಾಗ ಹೇಳೋದು? ಅದಕ್ಕೆ ವರ್ಕ್ಶಾಪ್ ಮಾಡಬೇಕು, ಅದಕ್ಕೆ ಕಾರ್ಯಾಗಾರ ಮಾಡಬೇಕು. ಕಾಂಬ್ಳೆ ನಮಗೆ ವರ್ಕ್ಶಾಪ್ ಇಂಪಾರ್ಟೆಂಟ್. ಬಾಬಾ ಸಾಹೇಬ್ ಹೇಳೋದು ಹಾರ್ಡ್ ವರ್ಕ್ ಈಸ್ ನೆವರ್ ಫೇಲ್. 18 ಗಂಟೆಗಳ ಕಾಲ ಯಾರಾದ್ರೂ ಈ ದೇಶದಲ್ಲಿ ಓದ್ತಾ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. 18 ಗಂಟೆಗಳ ಕಾಲ. ಇದು ಪ್ರಬುದ್ಧ ಭಾರತ ಆಗಬೇಕು. ಇದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂಥ ಸಂವಿಧಾನವನ್ನು ಒಪ್ಕೊಂಡಂಥ ದೇಶ. ಅದಕ್ಕೆ ಇಷ್ಟು ಗಟ್ಟಿಯಾಗಿದೆ ಈ ದೇಶ. ಹಾಗಾಗಿ ನೀವೆಲ್ಲರೂ ಜೈ ಭೀಮ್ ಅಂತಕ್ಕಂಥದ್ದು ನಮ್ಮೆಲ್ಲರ ವಿಮೋಚನೆಯ ಸಂಕೇತ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಕೇಳಿ, ಜಲಮಂಡಳಿಯ ಎಲ್ಲ ನೌಕರರಿಗೆ ಒಳ್ಳೆಯದಾಗಲಿ. 133 ಆಗಿದೆ. ನಾನು 135, 136, 137ಕ್ಕೂ ಬಂದಾಗ ಸ್ವಾಮಿಗಳೇ ಹೇಳಿದ್ರಿ ಅವತ್ತು, ನೋಡಿ ನನ್ನ ಮಗಳು IFS, ನನ್ನ ಮಗಳು IRS, ನನ್ನ ಮಗಳು DC, ನನ್ನ ಮಗ CEO ಅಂತೇಳಿ ನೀವು ಪ್ರೊಡ್ಯೂಸ್ ಮಾಡಬೇಕು. ನೀವೇ ಅಂತಲ್ಲ, ನಿಮ್ಮ ಹಿಂದೆ ಇರ್ತಕ್ಕಂಥ ನೊಂದಿರ್ತಕ್ಕಂಥ ಮಕ್ಕಳನ್ನು ಸಹ ನೀವು ದತ್ತು ತಗೊಂಡು ಓದಿಸ್ಬೇಕು. ಆಗ ಅಂಬೇಡ್ಕರ್ ಜೀವಂತ ಇರ್ತಾರೆ. ಏನ್ರಿ ಒಪ್ಪೋಣ ಇಲ್ಲ ಅವ್ರು ಮಾಡುವಂಥ ಕಥೆ ಅಂತ ಗೊತ್ತಿರೋದಿಲ್ಲ. ಆದರೆ ವಿಷಯ ಏನಂದರೆ, ಮೆರಿಟ್ ಈಸ್ ನಾಟ್ ಕಮಿಂಗ್ ಬೈ ಬರ್ತ್, ಮೆರಿಟ್ ಈಸ್ ಕಮಿಂಗ್ ಬೈ ಯುವರ್ ಹಾರ್ಡ್ ವರ್ಕ್. ಯಾವುದೋ ಜಾತಿ, ಯಾವುದೋ ಧರ್ಮದಲ್ಲಿ ಹುಟ್ಟುಬಿಟ್ಟಿದ್ರೆ ನೀವು ಮೆರಿಟೇರಿಯಸ್ ಜನ, ಈ ಜಾತಿಯಲ್ಲಿ ಹುಟ್ಟುಬಿಟ್ಟಿದ್ರೆ ಅವನು ಮೆರಿಟೋರಿಯಸ್ ಇಲ್ಲ ಅಂತ ಮಾಡುವಂತಹ ಧರ್ಮಕ್ಕೆ ವಿರುದ್ಧವಾಗಿ ನಿಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನು ಎತ್ತಿ ಹಿಡಿಯುವಂತಹ ಒಂದು ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕು. ಈಗಾಗಲೇ ಮಾತಾಡಿದಂತೆ ಈ ಒಂದು ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಹೋರಾಟ ಮಾಡಬೇಕಂತ. ಹೋರಾಟ ಅಂದ ತಕ್ಷಣ ನಮ್ಮವರು ಏನೋ ಒಂದು ಯುದ್ಧ ಅಂತ ಅಂದ್ಕೊಳ್ತಾ ಇದ್ದೀವಿ. ಅದು ಯುದ್ಧ ಅಲ್ಲ, ಅದು ನಮ್ಮ ಒಳಗಡೆ ನಾವು ಮಾಡುವಂತಹ ಒಂದು ಮೊದಲನೇ ಹೋರಾಟ. ನಮ್ಮನ್ನು ಯಾರು ನಮ್ಮ ಕೈಯಲ್ಲಿ ಆಗುವುದಿಲ್ಲ ಅಂತ ಹೇಳಿ ನಮ್ಮನ್ನು ಕೆಳಮಟ್ಟಕ್ಕೆ ತಳ್ಳುತ್ತಾರೆ, ಅವರ ಮುಂದೆ ನಾನು ಮತ್ತೆ ಎದ್ದು ಬರ್ತೀನಿ ಅಂತ ಹೇಳುವಂಥ ಒಂದು ಹೋರಾಟ. ಆ ಹೋರಾಟ ನಾವು ಮಾಡಬೇಕು. ಆ ಹೋರಾಟ ನಮ್ಮ ಮನದ ಒಳಗಡೆ ಆಗ್ತಿದ್ದರೆ ನಾವು ಹೊರಗಡೆ ಅದನ್ನು ತೋರಿಸೋಕ್ಕಾಗುತ್ತೆ. ಮತ್ತು ಸ್ವಾಮೀಜಿ ಮಾತಾಡುವಾಗ ಒಂದು ಮಾತನ್ನು ಹೇಳಿದರು. ಭಾಳಷ್ಟು ವಿಷಯಗಳನ್ನು ಭಾಳ ಅರ್ಥಪೂರ್ಣವಾಗಿ ನಮ್ಮ ಸ್ವಾಮೀಜಿಯವರು ಮಾತಾಡಿದ್ದಾರೆ. ಅಶ್ರದ್ಧೆ ವಿರುದ್ಧವಾಗಿ ಭಾಳಷ್ಟು ಹೋರಾಟ ನಡೆದಿದೆ. ಅದೇ ರೀತಿಯಲ್ಲಿ ಜನರಿಗೆ ಯಾವುದಾದ್ರೂ ಒಂದು ಬದಲಾವಣೆ ತರಬೇಕಾಗಿದ್ದರೆ ಅದು ಒಂದೇ ಒಂದು ದಾರಿ ಮಾತ್ರ ಇದೆ. ಯಾರು ಎಲ್ಲೇ ಹುಟ್ಟಿದರೂ ಕೂಡ ಅವನ ಒಂದು ಜೀವನದಲ್ಲಿ ಒಂದು ಬದಲಾವಣೆ ತರುವುದಕ್ಕೆ ಶಕ್ತಿ ಒಂದೇ ಒಂದು ಕಡೆ ಮಾತ್ರ ಇದೆ, ಯಾವ ದೇವರಲ್ಲಿ ಇಲ್ಲ. ಈಗಾಗಲೇ ನಮ್ಮ ಸ್ವಾಮೀಜಿ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಆ ಶಕ್ತಿ ದೇವರಲ್ಲಿ ಇಲ್ಲ, ಆದರೆ ಆ ಶಕ್ತಿ ನಿಮ್ಮಲ್ಲೇ ಇದೆ. ಆ ಶಕ್ತಿ ಏನಂದರೆ ಅದು ಶಿಕ್ಷಣದ ಶಕ್ತಿ, ಬೇರೆ ಏನೂ ಇಲ್ಲ. ನಾನೊಬ್ಬ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಒಂದು ಸಮುದಾಯದಿಂದ ಬಂದಿರುವುದ್ರೆ ನನ್ನ ಬೆಳವಣಿಗೆಗೆ ಭಾಳಷ್ಟು ಮುಖ್ಯವಾಗಿರುವಂತಹ ಒಂದು ಕೊಡುಗೆ ಶಿಕ್ಷಣ. ಸ್ವಾಮೀಜಿ ಅಂದರೆ ತಕ್ಷಣ ಯಾವುದೋ ಒಂದು ಭಗವದ್ಗೀತೆ ವಚನ ಹೇಳ್ತಾರಲ್ಲ ಅಂದ್ಕೊಳ್ತಾ ಇದ್ದೆ. ಪಾಪ ನಮ್ಮ ಸ್ವಾಮೀಜಿ ಆ ಥರ ಜನರನ್ನು ಮೋಸ ಮಾಡುವಂಥ ಸ್ವಾಮೀಜಿ ಅಲ್ಲ, ಅವರು ಜನರಿಗೆ ಉದ್ಧಾರ ಮಾಡುವಂಥ ಸ್ವಾಮೀಜಿ ಅಂತ ಗೊತ್ತಾಗ್ತದೆ. ಯಾಕಂದರೆ ದೇವರ ಹೆಸರಿನಲ್ಲಿ ಮೋಸ ಮಾಡುವುದಕ್ಕೆ ಸ್ವಾಮೀಜಿ ಬೇಕಾಗಿಲ್ಲ. ಜೀವನದ ವಿಷಯದಲ್ಲಿ ಬದಲಾವಣೆ ತರುವುದಕ್ಕೆ
ಸ್ವಾಮೀಜಿಗಳು ಬೇಕಾಗ್ತಾರೆ. ನಿಮಗೆ ಯಾವುದು ಸರಿ ಯಾವುದು ತಪ್ಪಂತ ಹೇಳೋಕ್ಕೆ ಸ್ವಾಮೀಜಿ ಬೇಕಾಗ್ತಾರೆ. ಆ ರೀತಿಯಲ್ಲಿ ಇವತ್ತು ನಾನು ಕಂಡಂಥ ಜ್ಞಾನಪ್ರಕಾಶ ಸ್ವಾಮೀಜಿಯವರು ನಮಗೆ ನಿದ್ರೆಯಿಂದ ಎಬ್ಬರಿಸಿದ್ದಾರೆ. ನಿಜವಾದ ನಿದ್ರೆ, ಈಗ ಊಟ ಮಾಡ್ಕೊಂಡು ಮಾಡೋದು ನಿದ್ರೆ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾವೆಲ್ಲ ನಮ್ಮ ಬಗ್ಗೆ ಏನು ಚಿಂತನೆ ಮಾಡ್ತಾ ಇದ್ವಿ ಅದರಿಂದ ಎಬ್ಬರಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಎಷ್ಟು ಜನರಿಗೆ ಅದು ಅರ್ಥಪೂರ್ಣವಾಗಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ನನ್ನ ಸುಯ ಅನುಭವದಿಂದ ನಾನು ಹೇಳ್ತಾ ಇರೋದು. ಈಗಾಗಲೇ ನನ್ನನ್ನು ತಮಿಳುನಾಡಿನಿಂದ ಬಂದಿರುವಂತಹ ಒಂದು ವ್ಯಕ್ತಿ ಅಂತ ಹೇಳಿದ್ದಾರೆ. ತಮಿಳುನಾಡು ರಾಜ್ಯದಲ್ಲಿ ಪೆರಿಯಾರ್, ಅಂಬೇಡ್ಕರ್, ಅಣ್ಣ ಇಂತಹ ಒಂದು ಭಾಳ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡುವಂತಹ ಜನರು ಜೀವನ ಮಾಡಿರುವಂಥ ಒಂದು ಪ್ರದೇಶ. ಮಾರ್ಕೆಟಿಂಗ್ ಮಾಡೋದೆ ವ್ಯಾಪಾರನೇ, ಅದೆಲ್ಲ ಶಿಕ್ಷಣ ಅಂದರೆ ಮೌಲ್ಯ. ನಿಮ್ಮ ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ನೀವು ಮೂಡಿಸಬೇಕು. ಆತ್ಮವಿಶ್ವಾಸವನ್ನು ಮೂಡುವಂತಹ ಶಿಕ್ಷಣವನ್ನು ಕೊಡಬೇಕು. ಬೇರೆಯವರು ಕಾಲು ಹಿಡಿಯುವಂತಹ ಶಿಕ್ಷಣ ನಮಗೆ ಬೇಡ. ಮಾತೃಭಾಷೆಯಲ್ಲೇ ಕೊಡಿ. ಮಾತೃಭಾಷೆಗಿಂತ ದೊಡ್ಡ ಭಾಷೆ ಯಾವುದೂ ಇಲ್ಲ. ನಾನು ಕೂಡ ನನ್ನ ಮಾತೃಭಾಷೆಯಲ್ಲೇ ನಾನು ಶಿಕ್ಷಣವನ್ನು ಕಲಿತಿದ್ದೀನಿ. ಹಾಗಾಗಿ ನಮ್ಮ ಮಾತೃಭಾಷೆಯಲ್ಲಿ ಇರುವಂತಹ ಒಂದು ವಿಶ್ವಾಸ, ಆತ್ಮವಿಶ್ವಾಸ, ಆತ್ಮಧೈರ್ಯ ಬೇರೆ ಭಾಷೆಗಳಲ್ಲಿ ನೀವು ಮಾತಾಡಿದರೆ ಬರಲ್ಲ. ಯಾವುದೇ ಒಬ್ಬ ವ್ಯಕ್ತಿನಲ್ಲಿ ಬದಲಾವಣೆ ತರಬೇಕಾದ್ರೆ ಅವನಿಗೆ ಶಿಕ್ಷಣ ಕೊಡಿ. ನೀವು ಬೇರೇನೋ ಕೊಡೋದು ಬೇಕಾಗಿಲ್ಲ. ನೀವು ಅನ್ನ ಕೊಡ್ತೀನಿ, ನಾನು ದುಡ್ಡು ಕೊಡ್ತೀನಿ, ಯಾವುದು ಉಳಿಯಲ್ಲ. ಶಿಕ್ಷಣ ಕೊಡಿ, ಅವನು ತನ್ನಿಂದಾನೇ ಬೆಳೀತಾನೆ. ಅದನ್ನೇ ತಮಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜಲಮಂಡಳಿಯ ಎಲ್ಲ ಹಂತದಲ್ಲಿರುವಂಥ ಅಧಿಕಾರಿ ಮತ್ತು ನೌಕರರು, ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ಹೇಳಲಿಕ್ಕೆ ಬಯಸ್ತಾ ಇರೋದು, ನೀವು ಮಾಡಬೇಕಾಗಿರುವ ಕೆಲಸ ನಿಮ್ಮ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಕೊಡಬೇಕು. ಸರಿಯಾದ ಶಿಕ್ಷಣ ತಕ್ಷಣ ನಮ್ಮಲ್ಲಿ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬದಲಾವಣೆ ಆಗೋದು. ಮಾಧ್ಯಮ ಇಂಗ್ಲೀಷ್ ಮೀಡಿಯಂನಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದಿದರೆ ಮಾತ್ರ ನಾನು ಸರಿಯಾದ ಶಿಕ್ಷಣ ಕೊಡ್ತೇನೆ ಅಂತ ನಿಮಗೆ ಒಂದು ಕಲ್ಪನೆಯನ್ನು ತಂದು ಕೊಟ್ಬಿಟ್ಟಿದ್ದಾರೆ. ಈ ದೇಶದಲ್ಲಿ ಮೌಢ್ಯತೆ ವಿರುದ್ಧ ಸಮರವನ್ನು ಸಾರಿದಂತ ಪೆರಿಯಾರ್ ಅವರ ನಾಡಿನಿಂದ ಬಂದದ್ದು. ಸತ್ಯ ಯಾವುದು, ಸುಳ್ಳು ಯಾವುದು, ಮೌಢ್ಯ ಯಾವುದು, ವಿಜ್ಞಾನ ಯಾವುದು, ಅವೈಜ್ಞಾನಿಕತೆ ಯಾವುದು, ಅವೈಚಾರಿಕತೆ ಯಾವುದು ಅನ್ನೋದನ್ನ ತಿಳ್ಕೊಂಡ್ರು ಅಂತ ನಾಡಿನಿಂದ ಬಂದಂತ ಪ್ರಗತಿಪರ ಚಿಂತಕರು ಇಡೀ ರಾಷ್ಟ್ರದಲ್ಲಿ ದ್ರಾವಿಡ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುತ್ತಾ ಇರುವಂತ ನಾಡಿಂದ ಬಂದಂತ MD ಅವ್ರ ಮಾತನ್ನ ಕೇಳೋದಕ್ಕೆ ನಾನು ಕೂಡ ಇಷ್ಟಪಡ್ತಾ ಇದ್ದೀನಿ. ಅದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ನೀವು ನನಗೆ 3ನೇ ಬಾರಿ ಬರ್ತಾ